ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ಸೆಕ್ಷನಲ್ಲಿ ಎಕ್ಸರ್ಸೈಸ್ 2.1ನ 10 ಪ್ರಶ್ನೆಗಳನ್ನು ನೋಡಿದ್ವಿ. ಇವತ್ತು 11th ಕ್ವಶನ್ ಅನ್ನು ನೋಡೋಣ. ನೋಡ್ರಿ, 11th ಕ್ವಶನ್ ಏನು ಕೊಟ್ಟಿದ್ದಾರೆ? ಫೈಂಡ್ ದ ವ್ಯಾಲ್ಯೂಸ್ ಆಫ್ ದ ಫಾಲೋವಿಂಗ್ ಅಂತ ಕೊಟ್ಟಿದ್ದಾರೆ. ಅದರೊಳಗಡೆ 11th ಕ್ವಶನ್ ಬಂದ್ಬಿಟ್ಟು ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ -1/2 ಪ್ಲಸ್ ಸೈನ್ ಇನ್ವರ್ಸ್ ಆಫ್ -1/2 ಅಂತ ಇದೆ. ಸೊ ಕಳೆದ ಸೆಕ್ಷನ್ಗಳಲ್ಲಿ ಎಕ್ಸರ್ಸೈಸ್ ಏನು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಇದ್ವಿ, ಅಲ್ಲಿ ಈ ಥರದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ವಿ. ಈ ಥರದ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ವಿ, ಕಾಸ್ ಇನ್ವರ್ಸ್ ಆಫ್ -1/2 ಅಂತ. ಅದನ್ನು ನಾವು ಮತ್ತೆ ಇವಾಗ ಡಿಟೇಲ್ ಆಗಿ ಸಾಲ್ವ್ ಮಾಡಿ ಫೈಂಡ್ ಮಾಡೋದಕ್ಕಿಂತ ನಮಗೆ ವ್ಯಾಲ್ಯೂ ಗೊತ್ತಿತ್ತು ಅಂದರೆ ಡೈರೆಕ್ಟಾಗಿ ಫೈಂಡ್ ಮಾಡ್ಬೋದು. ಅದೇ ರೀತಿ ಸೈನ್ ಇನ್ವರ್ಸ್ ಆಫ್ -1/2 ಅನ್ನು ಕೂಡ ಫೈಂಡ್ ಮಾಡಿದ್ವಿ. ಇದನ್ನ ಕೆಲವೊಂದು ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ತಗೊಂಡು ನಾವು ಸ್ವಲ್ಪ ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋಣ. ಓಕೆ, ನೋಡಿ ಏನು ಅಂತಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ನ ಪ್ರಾಪರ್ಟಿಗಳಿದೆ. ನಮಗೆ ಗೊತ್ತು ಕಾಸ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು ಏನಂತ ಬರಿಬಹುದು ಅಂದ್ರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಬರಿಬಹುದು. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ನ ಒಂದು ಪ್ರಾಪರ್ಟಿ ಇದೆ, ಕಾಸ್ ಇನ್ವರ್ಸ್ ಆಫ್ -x ಅಂದ್ರೆ ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಇದೆ. ಇವಾಗ ಇಲ್ಲಿ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡ್ರಿ, ಕಾಸ್ ಇನ್ವರ್ಸ್ ಆಫ್ -1/2 ಇಸ್ ಈಕ್ವಲ್ ಟು, ಅಬ್ಸರ್ವ್ ಮಾಡ್ರಿ, ಕಾಸ್ ಇನ್ವರ್ಸ್ ಮೈನಸ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ 1/2 ಅಂತ ಇದೆ. ಏನಂತ ಬರೀಬಹುದು? ಪೈ ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ಎಕ್ಸ್ ಅಂದ್ರೆ ಏನಾಗುತ್ತೆ? 1/2. ದಿಸ್ ಇಸ್ ಈಕ್ವಲ್ ಟು ಪೈ ಮೈನಸ್, ನಮ್ಗೆಲ್ರಿಗೂ ಗೊತ್ತು ಕಾಸ್ ಇನ್ವರ್ಸ್ ಆಫ್ 1/2 ಅಂದ್ರೆ π/3 ಅಂತ ಬರೀಬಹುದು. ಯಾಕಂದ್ರೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ದು ಕಂಪ್ಲೀಟ್ ಟೇಬಲ್ ಒಳಗಡೆ ವ್ಯಾಲ್ಯೂಸ್ಗಳು ಗೊತ್ತಿರಬೇಕು ಅಂತ ಹೇಳಿದ್ದೆ. ಕಾಸ್ ಇನ್ವರ್ಸ್ ಆಫ್ 1/2 ಅಂದ್ರೆ ನಾವೇನು ಬರೀಬಹುದು? π/3 ಅನ್ನ ಬರೀಬಹುದು. ಸೊ ಇವಾಗ ಕಾಸ್ ಇನ್ವರ್ಸ್ ಆಫ್ -1/2 ಇಸ್ ಈಕ್ವಲ್ ಟು, ಅಬ್ಸರ್ವ್ ಮಾಡ್ರಿ, 3 into π is 3π, 3 into π is 3π, 3π minus π is ಏನಾಗುತ್ತೆ? 2π/3. ಸೊ ನೋಡ್ರಿ, ಕಳೆದ ಸೆಕ್ಷನ್ ಅಲ್ಲಿ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕೂಡ ವ್ಯಾಲ್ಯೂ ಎಷ್ಟು ಬಂದಿತ್ತು? 2π/3 ಬಂದಿತ್ತು. ಇವಾಗ ಸೈನ್ ಇನ್ವರ್ಸ್ ಆಫ್ 1/2 ಕೂಡ ನಾವು ಪ್ರಾಪರ್ಟೀಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಯನ್ನ ಯೂಸ್ ಮಾಡಿ ಫೈಂಡ್ ಮಾಡಬಹುದು. ಇವಾಗ ಫೈಂಡ್ ಮಾಡ್ತೀನಿ. ನಮಗೊಂದು ಪ್ರಾಪರ್ಟಿ ಇದೆ, ಏನು ಅಂತಂದ್ರೆ ಸೈನ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಅಂತ ಒಂದು ಪ್ರಾಪರ್ಟಿ ಇದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ನ ಪ್ರಾಪರ್ಟಿ. ಇಲ್ಲೇನು ಕೊಟ್ಟಿದ್ದಾರೆ? ಸೈನ್ ಇನ್ವರ್ಸ್ ಆಫ್ -1/2 ಇಸ್ ಈಕ್ವಲ್ ಟು, ನೋಡ್ರಿ, ಸೈನ್ ಇನ್ವರ್ಸ್ ಮೈನಸ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ 1/2 ಅಂತ ಇದೆ. ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ಏನಂತ ಬರೀಬಹುದು? ಮೈನಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಎಕ್ಸ್ ಅಂದ್ರೆ ಎಷ್ಟು ಬರೀಬಹುದು? 1/2. ಇವಾಗ ಸೈನ್ ಇನ್ವರ್ಸ್ ಆಫ್ -1/2 ಇಸ್ ಈಕ್ವಲ್ ಟು, ನೋಡ್ರಿ, ಮೈನಸ್ ನಿಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಒಳಗಡೆ ಸೈನ್ ಇನ್ವರ್ಸ್ ಆಫ್ 1/2 ಅಂದ್ರೆ π/6 ಅಂತ ಬರೀಬಹುದಾ? ಎಸ್, ಏನಂತ ಬರೀಬಹುದು? π/6. ಯಾಕಂದ್ರೆ ನಾವು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ನ ಪ್ರಾಪರ್ಟಿಗಳನ್ನ ಯೂಸ್ ಮಾಡಿ ಡೈರೆಕ್ಟ್ ಆಗಿ ವ್ಯಾಲ್ಯೂಗಳನ್ನ ಫೈಂಡ್ ಮಾಡಿದ್ವಿ. ಇವಾಗ ಈ ಒಂದು ಎಕ್ಸ್ಪ್ರೆಷನ್ ನ ಏನ್ ಫೈಂಡ್ ಮಾಡಬೇಕು? ವ್ಯಾಲ್ಯೂವನ್ನ ಫೈಂಡ್ ಮಾಡಬೇಕು. ಸೊ ನೋಡ್ರಿ, ಬೇಕಾದ್ರೆ ಇನ್ನೊಂದ್ಸಲ ಇದನ್ನ ಕಂಪ್ಲೀಟ್ ಆಗಿ ಬರ್ಕೊಳ್ಬೇಕು. ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ ಕಾಸ್ ಇನ್ವರ್ಸ್ ಆಫ್ -1/2 ಪ್ಲಸ್ ಸೈನ್ ಇನ್ವರ್ಸ್ ಆಫ್ -1/2 ಇಸ್ ಈಕ್ವಲ್ ಟು, ನಿಮ್ಮ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಒಳಗಡೆ ಟ್ಯಾನ್ ಇನ್ವರ್ಸ್ ಆಫ್ 1, ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ ನಾವು π/4 ಅಂತ ಬರೀಬಹುದು. ಓಕೆ, ಸೊ ಇವಾಗ ಟ್ಯಾನ್ ಇನ್ವರ್ಸ್ ಆಫ್ 1 ಅಂದ್ರೆ ಏನಂತ ಬರಿತೀವಿ? π/4. ಆಮೇಲೆ ಕಾಸ್ ಇನ್ವರ್ಸ್ ಆಫ್ -1/2 ಈಗ ತಾನೇ ಫೈಂಡ್ ಮಾಡಿದೀವಿ. ಕಾಸ್ ಇನ್ವರ್ಸ್ ಆಫ್ -1/2 ಅಂದ್ರೆ ಏನಂತ ಫೈಂಡ್ ಮಾಡಿದ್ವಿ? 2
ಪೈ ಬೈ 3 ಅಂತ ಫೈಂಡ್ ಮಾಡಿದ್ವಿ. ಆಮೇಲೆ ಸೈನ್ ಇನ್ವರ್ಸ್ ಆಫ್ -1/2, ಸೈನ್ ಇನ್ವರ್ಸ್ ಆಫ್ -1/2 ಅಂದ್ರೆ ಏನಂತ ಫೈಂಡ್ ಮಾಡಿದ್ವಿ, -π/6. ಆಲ್ರೆಡಿ ಇಲ್ಲಿ ಹಿಂದ್ಗಡೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್ ಅಂದ್ರೆ ಏನಾಗುತ್ತೆ, -π/6. ಇವಾಗ ನಾವು LCM ಅನ್ನ ತಗೊಳ್ಬೇಕು. 4, 3 ಮತ್ತೆ 6 ನ LCM ಅನ್ನ ತಗೋಬೇಕು. ನಿಮಗೆ ಗೊತ್ತು 3, 4 ಮತ್ತೆ 6. ನಿಮಗೆ ಗೊತ್ತು 3 1s are 3, 4 as it is, 3 2s are 6, then 2 2s are 4, then 2 1s are 2, then ಮತ್ತೆ ಏನಾಗುತ್ತೆ 2 1s are 2. ಓಕೆ, ಇವಾಗ ಏನಾಗುತ್ತೆ 2 2s are 4, 4 3s are ಏನು 12. The LCM of 4 3 12, ಸಾರಿ, LCM of 4 3 6 ಅಂದ್ರೆ ಎಷ್ಟು ಬರುತ್ತೆ, 12 ಬರುತ್ತೆ. ಸೊ ಇವಾಗ 4 3s are 12, 3 into pi is 3π, then 3 ಎಷ್ಟು ಜ 12, 3 4s are 12, 4 into 2 is 8, 8π minus 6 ಎಷ್ಟು ಜ 12, 6 2s are 12, 2 into pi is 2π. Okay, so this is equal to 8π plus 3π is 11π. 8π plus 3π is 11π. 11π ಒಳಗಡೆ -2π ತೆಗೆದ್ರೆ 9π. 9π divided by ಏನಿದೆ 12. So this is equal to 3 3s are 9, 3 3s are 9, then 3 4s are 12. The value ಏನಾಗುತ್ತೆ 3π/4 ಬರುತ್ತೆ. ಸೊ ನಾವು ಈ ರೀತಿ ರಿಸಲ್ಟ್ ಅನ್ನ ಏನ್ ಮಾಡಬೇಕು, ಫೈಂಡ್ ಮಾಡಬೇಕು. ಇವಾಗ 12th ಕ್ವಶನ್ ಅನ್ನ ನೋಡೋಣ. ಏನ್ ಕೊಟ್ಟಿದ್ದಾರೆ, ಕಾಸ್ ಇನ್ವರ್ಸ್ ಆಫ್ 1/2 ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ 1/2 ಅಂತ. ತುಂಬಾ ಸಿಂಪಲ್ ಇರುವಂತಹ ಪ್ರಶ್ನೆ. ಈ ಕ್ವಶನ್ ನ ಏನ್ ಫೈಂಡ್ ಮಾಡಬೇಕು, ವ್ಯಾಲ್ಯೂವನ್ನ ಫೈಂಡ್ ಮಾಡಬೇಕು. ಇವಾಗ ನಿಮ್ಗ ಎಲ್ಲ ಟೇಬಲ್ ಒಳಗಡೆ ಇರತಕ್ಕಂತಹ ವ್ಯಾಲ್ಯೂಸ್ಗಳು ಗೊತ್ತು. ಡೈರೆಕ್ಟ್ ಆಗಿ ಸಾಲ್ವ್ ಮಾಡೋಣ. ಸೊಲ್ಯೂಷನ್ ಇದನ್ನ ಇನ್ನೊಂದ್ಸಲ ಬರ್ಕೊಂಬೋಣ. ಕಾಸ್ ಇನ್ವರ್ಸ್ ಆಫ್ 1/2 ಪ್ಲಸ್ 2 ಟೈಮ್ಸ್ ಆಫ್ ಸೈನ್ ಇನ್ವರ್ಸ್ ಆಫ್ 1/2 ಇಸ್ ಈಕ್ವಲ್ ಟು, ನಿಮ್ಮ ಟೇಬಲ್ ಒಳಗಡೆ ಕಾಸ್ ಇನ್ವರ್ಸ್ ಆಫ್ 1/2 ಅಂದ್ರೆ, ಕಾಸ್ ಇನ್ವರ್ಸ್ ಆಫ್ 1/2 ಅಂದ್ರೆ ನಾವು ಏನನ್ನ ಬರಿಬಹುದು, π/3 ಅಂತ ಬರಿಬಹುದು. ಓಕೆ, ನೆಕ್ಸ್ಟ್ ಪ್ಲಸ್ 2 ಆಸ್ ಇಟ್ ಈಸ್. ನಿಮ್ಮ ಟೇಬಲ್ ಒಳಗಡೆ ಸೈನ್ ಇನ್ವರ್ಸ್ ಆಫ್ 1/2, ಸೈನ್ ಇನ್ವರ್ಸ್ ಆಫ್ 1/2 ಅಂದ್ರೆ ಏನಂತ ಬರಿಬಹುದು, π/6 ಅಂತ ಬರಿಬಹುದು. ಸೊ ದಿಸ್ ಇಸ್ ಈಕ್ವಲ್ ಟು π/3. ನೋಡ್ರಿ, 2 1s are 2, 2 3s are 6. ಏನಿದೆ, ಪ್ಲಸ್ 1 into pi is pi divided by what, 3. π/3 plus π/3 is nothing but ಏನಾಗುತ್ತೆ, 2π/3. ಇವಾಗ 13th ಕ್ವಶನ್ ಅನ್ನು ನೋಡೋಣ. ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ತರ ಇದೆ. ನೋಡ್ರಿ, 13th ಒನ್, ಇಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು, y, ದೆನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಕರೆಕ್ಟ್ ಅಂತ ನಾವು ರಿಸಲ್ಟ್ ಅನ್ನ ಫೈಂಡ್ ಮಾಡಿ ಟಿಕ್ ಹಾಕಬೇಕು. ನೋಡ್ರಿ, ಇಲ್ಲಿ ಎಲ್ಲ ವ್ಯಾಲ್ಯೂಗಳನ್ನ ಇನ್ ಟರ್ಮ್ಸ್ ಆಫ್ ಏನ್ ಕೊಟ್ಟಿದ್ದಾರೆ, y ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ನಮಗೆ ಆ ಟೇಬಲ್ ಅಲ್ಲಿ ಬರೆಸಿರುವಂತಹ ಡೊಮೇನ್ ಮತ್ತೆ ರೇಂಜ್ಗಳು ಕಂಪಲ್ಸರಿ ಗೊತ್ತಿರಬೇಕು. ಇವಾಗ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ನ ಏನ್ ಕೇಳ್ತಿದ್ದಾರೆ, ರೇಂಜ್. ಆಲ್ರೆಡಿ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ ನಮ್ಮ ಪ್ರೀವಿಯಸ್ ಸೆಕ್ಷನ್ ಒಳಗಡೆ. ನಿಮಗ್ ಗೊತ್ತು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ನ ರೇಂಜ್, ಸೈನ್ ಇನ್ವರ್ಸ್ ಆಫ್ ಎಕ್ಸ್ ನ ರೇಂಜ್ ಅಥವಾ ಪ್ರಿನ್ಸಿಪಲ್ ವ್ಯಾಲ್ಯೂ ಬಂದ್ಬಿಟ್ಟು ಏನಾಗುತ್ತೆ, ಕ್ಲೋಸ್ಡ್ ಇಂಟರ್ವಲ್ -90 ಟು +90 ಅಂತ ಆಗುತ್ತೆ. ಇಲ್ಲಿ ಇಂಟರ್ವಲ್ ಅನ್ನ ಈ ರೀತಿ ಕೊಟ್ಟಿಲ್ಲ, ಹೌದಾ? ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇನ್ ದ ಫಾರ್ಮ್ ಆಫ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡ್ರಿ, ನಿಮಗ್ ಗೊತ್ತು ಕ್ಲೋಸ್ಡ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್ ಅಂದ್ರೆ ಏನಾಗುತ್ತೆ, ಪಾಯಿಂಟ್ ಗಳು ಇನ್ಕ್ಲೂಡ್ ಆಗುತ್ತೆ. ಓಪನ್ ಇಂಟರ್ವಲ್ ಅಂದ್ರೆ ಪಾಯಿಂಟ್ಸ್ ಗಳು ಎಕ್ಸ್ಕ್ಲೂಡ್ ಆಗುತ್ತೆ. ಅಂದ್ರೆ ನಾವು ಈ ಕ್ಲೋಸ್ಡ್ ಇಂಟರ್ವಲ್ ಅನ್ನ ಯಾವ ರೀತಿ ಬರೀಬಹುದು ನಿಮಗೆ ಗೊತ್ತು, y ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -π/2, ಲೆಸ್ ದೆನ್ ಆರ್ ಈಕ್ವಲ್ ಟು ವಾಟ್, π/2 ಅಂತ ಬರೀಬಹುದು.
ಓಕೆ, ಅದೇ ಓಪನ್ ಇಂಟರ್ವಲ್ ಇದ್ರೆ ಓನ್ಲಿ ಲೆಸ್ ದೆನ್ ಮತ್ತೆ ಲೆಸ್ ದೆನ್ ಅಂತ ಬರಿಬಹುದಾಗಿತ್ತು. ಇವಾಗ ಕ್ಲೋಸ್ಡ್ ಇಂಟರ್ವಲ್ ಇರೋದ್ರಿಂದ ಏನು ಬರಿಬೇಕು, ಲೆಸ್ ದೆನ್ ಆರ್ ಈಕ್ವಲ್ ಮತ್ತೆ ಲೆಸ್ ದೆನ್ ಆರ್ ಈಕ್ವಲ್ ಅನ್ನ ಬರಿಬೇಕು. ಅಕಾರ್ಡಿಂಗ್ ಟು ದಿಸ್ ಏನಾಗುತ್ತೆ, ಆಪ್ಷನ್ ಬಿ ಈಸ್ ಕರೆಕ್ಟ್. ನೆಕ್ಸ್ಟ್ 14th ಕ್ವಶನ್ ನೋಡ್ರಿ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ -2 ಈಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ವಿಚ್ ಒನ್ ಈಸ್ ಕರೆಕ್ಟ್ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಪೈ, -π/3, π/3, 2π/3 ಅಂತ. ಇದನ್ನ ನಾವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶಾರ್ಟ್ ಆಗಿ ಕರೆಕ್ಟ್ ಆಗಿ ಸಾಲ್ವ್ ಮಾಡಬೇಕು. ನೋಡಿ, ಅಕಾರ್ಡಿಂಗ್ ಟು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಪ್ರಾಪರ್ಟಿ ಪ್ರಕಾರ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ನಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ನ ಒಂದು ಪ್ರಾಪರ್ಟಿ ಗೊತ್ತು. ಸೀಕೆಂಟ್ ಇನ್ವರ್ಸ್ ಆಫ್ -x ಇಸ್ ಈಕ್ವಲ್ ಟು π ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ x ಅಂತ ಗೊತ್ತು. ಇವಾಗ ಇಲ್ಲಿ ಒಂದು ವ್ಯಾಲ್ಯೂವನ್ನ ಕೊಟ್ಟಿದ್ದಾರೆ. ಸೀಕೆಂಟ್ ಇನ್ವರ್ಸ್ ಆಫ್ -2 ಇಸ್ ಈಕ್ವಲ್ ಟು ಏನಂತ ಬರೀಬಹುದು, ಪೈ ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ ಏನಂತ ಬರೀಬಹುದು, 2 ಅಂತ ಬರೀಬಹುದು. ಸೊ ದಿಸ್ ಇಸ್ ಈಕ್ವಲ್ ಟು ಪೈ ಮೈನಸ್ ನಮ್ಮ ಟೇಬಲ್ ಒಳಗಡೆ ಸೀಕೆಂಟ್ ಇನ್ವರ್ಸ್ ಆಫ್ 2, ಸೀಕೆಂಟ್ ಇನ್ವರ್ಸ್ ಆಫ್ 2 ಅಂದ್ರೆ ನಾವು ಏನು ಬರೀಬಹುದು, π/3 ಅಂತ ಬರೀಬಹುದು. ಓಕೆ, ಇದನ್ನ ಮಲ್ಟಿಪ್ಲೈ ಮಾಡ್ತೀವಿ ನೋಡ್ರಿ. 3 ಇಂಟು ಪೈ ಇಸ್ 3π, 3π ಮೈನಸ್ ಪೈ ಇಸ್ ಏನಾಗುತ್ತೆ, 2π/3. ಅಂದ್ರೆ ಸೀಕೆಂಟ್ ಇನ್ವರ್ಸ್ ಆಫ್ -2, ಸೀಕೆಂಟ್ ಇನ್ವರ್ಸ್ ಆಫ್ -2 ಅನ್ನ ನಾವು ಏನಂತ ಬರೀಬಹುದು, 2π/3 ಅಂತ ಬರೀಬಹುದು. ಓಕೆ, ಇದನ್ನ ಇನ್ನೊಂದ್ಸಲ ಬರ್ಕೊಂಡ್ಬಿಡ್ತೀನಿ, ಕೇರ್ಫುಲ್ ಆಗಿ ನೋಡ್ರಿ. ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ -2 ಇಸ್ ಈಕ್ವಲ್ ಟು, ಇನ್ ಟೇಬಲ್ ಒಳಗಡೆ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3, ಟೇಬಲ್ ಒಳಗಡೆ ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಅಂದ್ರೆ ನಾವು ಏನಂತ ಬರೀಬಹುದು, π/3 ಅಂತ ಬರೀಬಹುದು. ಆಮೇಲೆ ನೆಕ್ಸ್ಟ್ ಏನಿದೆ, ಮೈನಸ್ ಸೀಕೆಂಟ್ ಇನ್ವರ್ಸ್ ಆಫ್ -2 ಅಂದ್ರೆ ನಾವು ಏನ್ ಬರ್ದಿದೀವಿ, 2π/3 ಅಂತ ಬರ್ದಿದೀವಿ. ಸೊ ದಿಸ್ ಇಸ್ ಈಕ್ವಲ್ ಟು 3 ಮತ್ತೆ 3 ನ LCM ಬಂದ್ಬಿಟ್ಟು ಏನಾಗುತ್ತೆ, 3. ನ್ಯೂಮರೇಟರ್ ಅಲ್ಲಿ ಏನಿದೆ, ಪೈ ಮೈನಸ್ ನ್ಯೂಮರೇಟರ್ ಅಲ್ಲಿ ಏನಿದೆ, 2π. ಸೊ ನೋಡ್ರಿ, ಪೈ ಮೈನಸ್ 2π ಅಂದ್ರೆ ಏನಾಗುತ್ತೆ, -π ಆಗುತ್ತೆ, ಡಿವೈಡ್ ಬೈ ಏನಾಗುತ್ತೆ, 3. ಅಕಾರ್ಡಿಂಗ್ ಟು ದಿಸ್ ಆಪ್ಷನ್ ಬಿ ಈಸ್ ಕರೆಕ್ಟ್.